ಮಹಾಗಣಪತಿ ಕೃಷಿ ಕನ್ನಡ ಯೂಟ್ಯೂಬ್ ಚಾನೆಲ್ದಲ್ಲಿ ಎಲ್ಲ ರೈತ ಬಾಂಧವರಿಗೆ ಸ್ವಾಗತ ಸುಸ್ವಾಗತ. ರಟೂನ್ ಕಬ್ಬು ಕೃಷಿಯಲ್ಲಿ ನಾವು ಹೆಚ್ಚಿನ ಇಳುವರಿಗಾಗಿ ಒಂದಿಷ್ಟು ಮಹತ್ವವಾದ ಪದ್ಧತಿಗಳನ್ನು ನಿಮ್ಮ ಜೊತೆ ಚರ್ಚೆಯನ್ನು ಮಾಡಿದ್ವಿ. ಕಬ್ಬು ಕಟಾವು ಆದಮೇಲೆ 3 ಸ್ಟೆಪ್ಸ್ ಅನ್ನು ತಾವು ಫಾಲೋ ಮಾಡಬೇಕು. ಮೊದಲು ತಾವು ವನ ಎಲೆಗಳನ್ನು ಸಣ್ಣ ಸಣ್ಣ ಪುಡಿಯಾಗಿ ಮಾಡಬೇಕು. ಅದರ ಕಂಪ್ಲೀಟ್ ಡೀಟೇಲ್ ನಿಮಗೆ ಈ ವಿಡಿಯೋದಲ್ಲಿ ಸಿಗತ್ತೆ. ಆಮೇಲೆ ಆ ವನ ಎಲೆಗಳನ್ನು ಒಂದು ಸಾಲು ಬಿಟ್ಟು ಒಂದು ಸಾಲು ತುಂಬಬೇಕು. ಅದರ ಕಂಪ್ಲೀಟ್ ಡೀಟೇಲ್ ನಿಮಗೆ ಈ ವಿಡಿಯೋದಲ್ಲಿ ಸಿಗತ್ತೆ. ಹಾಗೂ 3ನೇ ಸ್ಟೆಪ್ದಲ್ಲಿ ಎಕ್ಸ್ಟ್ರಾ ಏನು ಕಬ್ಬು ಉಳಿದಿರ್ತವೆ ಆ ಕಬ್ಬುಗಳನ್ನು ಕಟಿಂಗ್ ಮಾಡಬೇಕು. ಅದರ ಕಂಪ್ಲೀಟ್ ಡೀಟೇಲ್ ನಿಮಗೆ ಈ ವಿಡಿಯೋದಲ್ಲಿ ಸಿಗತ್ತೆ. ಈ ತರಹ 3 ಸ್ಟೆಪ್ ಅನ್ನ ತಾವು ಕಂಪಲ್ಸರಿ ಫಾಲೋ ಮಾಡಬೇಕು. ಯಾಕಂದ್ರೆ ಇದರಿಂದ ತುಂಬಾನೇ ಚೆನ್ನಾಗಿ ರಟೂನ್ ಕೃಷಿಯಲ್ಲಿ ಬೆಳವಣಿಗೆ ಆಗತ್ತೆ. ಇವತ್ತು 4ನೇ ಸ್ಟೆಪ್, ಇದರ ಮಾಹಿತಿಯನ್ನ ನಿಮಗೆ ಕೊಡ್ತಾ ಇದ್ದೀವಿ. ಇದು ಜೈವಿಕ ಸ್ಟೆಪ್ ಆಗಿದೆ. ಅಂದ್ರೆ ಈ ಸ್ಟೆಪ್ ದಲ್ಲಿ ಏನ್ ಮಾಡ್ಬೇಕು, ತಾವು ಸಗಣಿ ಗೊಬ್ಬರ ಅಥವಾ ಕಾಂಪೋಸ್ಟ್ ಅಥವಾ ವರ್ಮಿ ಕಾಂಪೋಸ್ಟ್, ಈ 3 ಇರ್ತಾವಲ್ಲ, ಈ ಜೈವಿಕ ಗೊಬ್ಬರಗಳಲ್ಲಿ ಯಾವುದಾದ್ರೂ ಒಂದು ಜೈವಿಕ ಗೊಬ್ಬರವನ್ನ ತಾವು ಕಬ್ಬು ಕೃಷಿಯಲ್ಲಿ ಈ ತರಹ ಹಾಕಬೇಕು. ಈಗ ನೋಡಿ, ಆ ತರಹ ನಾವು ಸಗಣಿ ಗೊಬ್ಬರವನ್ನ ಹಾಕ್ತಾ ಇದ್ದೀವಿ. ಇದು 4ನೇ ಸ್ಟೆಪ್ ಆಗಿದೆ. ಕಬ್ಬಿನಲ್ಲಿ ಮೈಕ್ರೋ ಆರ್ಗ್ಯಾನಿಸಮ್, ಒಂದು ಒಳ್ಳೆಯ ಮೈಕ್ರೋ ಆರ್ಗ್ಯಾನಿಸಮ್ ಜೀವಾಣುಗಳನ್ನ ಹೆಚ್ಚು ಮಾಡಲು ಈ ವರ್ಮಿ ಕಾಂಪೋಸ್ಟ್ ಅಥವಾ ಸಗಣಿ ಗೊಬ್ಬರ ಅಥವಾ ಕಾಂಪೋಸ್ಟ್, ಈ 3 ಗೊಬ್ಬರದಲ್ಲಿ ಯಾವುದಾದ್ರೂ ಒಂದು ತಾವು ಗೊಬ್ಬರವನ್ನ ಈ ಕಬ್ಬಿನ ರಟೂನ್ ಪ್ಲಾಟ್ ನಲ್ಲಿ ಹಾಕಬೇಕು. ಇದು ಜೈವಿಕ ಡೋಸ್ ಆಗಿದೆ. ಇದು ತುಂಬಾನೇ ಇಂಪಾರ್ಟೆಂಟು. ಇದರಿಂದ ಮಣ್ಣಿನ ಶಕ್ತಿಯು ಹೆಚ್ಚಾಗತ್ತೆ, ಮಣ್ಣಿನಲ್ಲಿ ನೀರು ಹಿಡಿದಿಟ್ಟುಕೊಳ್ಳುವ ಶಕ್ತಿ ಹೆಚ್ಚಾಗತ್ತೆ, ಹಾಗೂ ಜೀವಾಣುಗಳು, ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾಗಳು, ಅವುಗಳ ಸಂಖ್ಯೆ ಹೆಚ್ಚಾಗತ್ತೆ. ಈ ತರಹ ಹಲವಾರು ಪದ್ಧತಿಯಿಂದ ಈ ಸಗಣಿ ಗೊಬ್ಬರದಿಂದ ನಮಗೆ ಲಾಭಗಳು ಆಗ್ತವೆ. ಆದ ಕಾರಣ ತಾವು 4ನೇ ಸ್ಟೆಪ್ ದಲ್ಲಿ ಜೈವಿಕ ಡೋಸ್ ಅಂತ ಹೇಳಿ ತಾವು ಸಗಣಿ ಗೊಬ್ಬರವನ್ನ ತಮ್ಮ ಕಬ್ಬು ಕೃಷಿಯಲ್ಲಿ ಬಳಸಬೇಕು. ಈ ತರಹ ನಾವು ರಟೂನ್ ಮ್ಯಾನೇಜ್ಮೆಂಟ್ ದಲ್ಲಿ ಈ ಸ್ಟೆಪ್ಸ್ ತುಂಬಾನೇ ಇಂಪಾರ್ಟೆಂಟು. ಈಗ 5ನೇ ಸ್ಟೆಪ್ ಯಾವುದು, ಅದರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಮಗೆ ಮಾಹಿತಿಯನ್ನ ಕೊಡ್ತೀನಿ. ಈಗ ಭೇಟಿಯಾಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಧನ್ಯವಾದಗಳು.